ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೈಟ್ ಹತ್ರ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು, ಸೊ ಅದಕ್ಕೆ ಅಂತ ಬೇಗ ರೆಡಿ ಆಗ್ತಾ ಇದ್ದೀನಿ. ಹಾಗೂ ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಕಂಪ್ಲೀಟ್ ಆಗಿ ನೋಡಿ. ಸೊ ನನ್ನ ಲಿಪ್ಸ್ಟಿಕ್ ಆಯಿತು ಆ್ಯಂಡ್ ರೆಡಿ ಕೂಡ ಆಗಿದ್ದಾಯಿತು. ನೀಟಾಗಿ ಪ್ರಿಟಿ ಅಂದರೆ ಸಿಂಪಲ್ ಆ್ಯಂಡ್ ಚೆನ್ನಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಹಾಗೂ ಹೊರಗಡೆ ಹೋಗೋಕ್ಕೆ ಮುಂಚೆ ನಾನು ಸ್ಕಿಪ್ ಮಾಡ್ದೆಲ್ಲರೋ ಒಂದು ವಸ್ತು ಅಂದರೆ ಇದು ನನ್ನ ಪರ್ಫ್ಯೂಮ್. ರೀಸೆಂಟ್ಲಿ ನಾನು ಯೂಸ್ ಮಾಡ್ತಾ ಇರೋದು ಬಂದು ಅಪೀಲ್ದು ಈ ಒಂದು ಕ್ಯಾರಮೆಲ್ ಕೋಕೋವಾ ಪರ್ಫ್ಯೂಮ್. ತುಂಬಾ ಸಕ್ಕತ್ತಾಗಿದೆ ಆಯಿತಾ. ಹಾಗೂ ಮೇನಾಗಿ ಎಂತಕ್ಕೆ ಇಷ್ಟ ಅಂದರೆ ಹೈಪೋ ಅಲರ್ಜೆನಿಕ್ ಆಗಿ ಕೂಡ ಇದೆ. ಇದು ಲಿಟ್ರಲಿ ಒಂದು ಡೆಸರ್ಟ್ ಥರ ಫೀಲ್ ಆಗುತ್ತೆ. ಎಷ್ಟು ಒಂಥರ ಯಮ್ಮಿ ಅಂತ ಅಂತೀವಲ್ಲ, ಆ ಥರ ಯಮ್ಮಿ ಒಂದು ಡೆಸರ್ಟ್ ಥರ ಫೀಲ್ ಆಗುತ್ತೆ ಈ ಒಂದು ಪರ್ಫ್ಯೂಮ್ ಅಂತೂ. ಅಂದರೆ ಇದರಲ್ಲಿ ಬಂದು ರಿಚ್ ಕೋಕೋವಾ ಇದೆ, ಮತ್ತು ಒಂಥರ ವಾರ್ಮ್ ಕ್ಯಾರಮೆಲ್ ಇದೆ. ತುಂಬಾ ಸ್ವೀಟಾಗಿ ಫೀಲ್ ಆಗುತ್ತೆ, ಮತ್ತು ಓವರ್ ಪವರಿಂಗ್ ಅನ್ಸಲ್ಲ. ಅಂದರೆ ತುಂಬ ಜಾಸ್ತಿ ಹೆವಿ ಸ್ಟ್ರಾಂಗ್ ಆ ಥರ ಎಲ್ಲ ಏನೂ ಫೀಲ್ ಆಗಲ್ಲ. ಒಂಥರ ತುಂಬಾ ಜಾಸ್ತಿ ಒಂಥರ ಇಂಟೆಲಿಜೆಂಟ್, ಪ್ಲೇಫುಲ್, ಒಂಥರ ಮೂಡ್ನ ಲಿಫ್ಟ್ ಮಾಡುತ್ತೆ. ಅಂದರೆ ತುಂಬ ಚೆನ್ನಾಗಿ ಮಾಡುತ್ತೆ ಮೂಡ್ನ. ನಾವು ಅಕ್ಕಪಕ್ಕ ಕೂತಿರೋರ ಮೂಡ್ನು ಕೂಡ ಚೆನ್ನಾಗಿ ಮಾಡುತ್ತೆ. ಆ ರೀತಿಯಾಗಿದೆ ಈ ಒಂದು ಪರ್ಫ್ಯೂಮ್ ಅಂತೂ. ಹಾಗೂ ಇದಲ್ದಂತೆ ನನಗೆ ಇನ್ನೊಂದು ಕೂಡ ಜಾಸ್ತಿ ಇಷ್ಟ. ಸೊ ಅದು ಯಾವುದಪ್ಪ ಅಂದರೆ ಅಪೀಲ್ ದೇ ಕೋಕೋವಾ ಕಾಮ್ ಅಂತ. ಈ ಪರ್ಫ್ಯೂಮ್ ಕೂಡ ತುಂಬಾನೇ ಚೆನ್ನಾಗಿದೆ ಆಯ್ತಾ. ಲೈಕ್ ಇದು ನನ್ನ ಮೋಸ್ಟ್ ಫೇವ್ರೇಟ್. ಅಂದರೆ ಇದು ಕೂಡ ಕಡಿಮೆ ಅಲ್ಲ, ಬಿಕಾಸ್ ಈ ಒಂದು ಕೋಕೋವಾ ಕಾಮ್ ಬಂದು ತುಂಬಾ ಜಾಸ್ತಿ ಸಟಲ್ ಆಗಿರುತ್ತೆ. ಅಂದರೆ ತುಂಬಾ ನಮ್ಮ ಡೈಲಿ ಯೂಸ್ಗೆ ಅದಕ್ಕೆಲ್ಲಂತೂ ಸಿಕ್ಕಾಪಡೆ ಸಕ್ಕತ್ತಾಗಿರುತ್ತೆ. ಈ ಪರ್ಫ್ಯೂಮ್ ಹಾಕೊಂಡ್ರೆ ಏನು ಗೊತ್ತಾ, ಒಂಥರ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಓಕೆ, ಲೈಕ್ ತುಂಬಾನೇ ಕಾನ್ಫಿಡೆಂಟ್ ಆಗಿದ್ದೀವಿ. ಏನು ಗೊತ್ತಾ, ತುಂಬ ಮ್ಯಾಟರ್ ಆಗುತ್ತೆ. ಈ ಪರ್ಫ್ಯೂಮ್ಸ್ ಆಗಲಿ ವಾಚಸ್ ಆಗಲಿ ಇದೆಲ್ಲ ತುಂಬ ಮ್ಯಾಟರ್ ಆಗುತ್ತೆ ಆಯಿತಾ, ನಮ್ಮ ಇನ್ನರ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋದಕ್ಕೆ. ಸೊ ಈ ಒಂದು ಪರ್ಫ್ಯೂಮ್ ಅದೇ ರೀತಿಯಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇಡೀ ದಿನ ಆಯಿತಾ ಎಲ್ಲಾದರೂ ಹೊರಗಡೆ ಹೋಗಿರ್ತೀವಿ, ಎಸ್ಪೆಷಲಿ ಇವಾಗ ಸೆಕೆಗಾಲ. ಆ್ಯಂಡ್ ಇವಾಗ ಫಂಕ್ಷನ್ಸ್ ಕೂಡ ಜಾಸ್ತಿ, ಮದುವೆ ಅದು ಇದು ಅಂತ ತುಂಬಾ ಜಾಸ್ತಿ ಇರುತ್ತೆ. ಪ್ರತಿ ಸಂಡೇ ಒಂದಲ್ಲ ಒಂದು ಫಂಕ್ಷನ್. ಆ ಥರ ಹೊರಗಡೆ ಹೋದಾಗ ಈ ಪರ್ಫ್ಯೂಮ್ನ ಹಾಕೊಂಡು ಹೋದರೆ ಇಡೀ ದಿನ ತುಂಬಾ ರಿಫ್ರೆಶ್ ಆಗಿರ್ತೀವಿ. ಅಂದರೆ ಒಂಥರ ಆ ಬ್ಯಾಡ್ ಸ್ಮೆಲ್ ಇರೋದಿಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈ ಪರ್ಫ್ಯೂಮ್ ಬಂದು ಹೈಪೋ ಅಲರ್ಜೆನಿಕ್ ಇದೆ. ಸೊ ಯಾವುದೇ ಥರದ ಅಲರ್ಜೀಸ್ ಏನೂ ಆಗಲ್ಲ. ಇಡೀ ದಿನ ಇದನ್ನ ಹಾಕ್ಕೊಂಡಿರ್ಬೋದು ನೀವು. ಮತ್ತು ಒಂಥರ ಘಮ ಅಂತ ಇರ್ತೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನಾನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇರೋದು ನಿಮ್ಮ ಜೊತೆ. ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಏನಪ್ಪ ಅಂದರೆ ಇದನ್ನ ನಾನು ಗಿಫ್ಟ್ ಕೂಡ ಮಾಡಿದ್ದೆ ಆಯಿತಾ. ಸೊ ಇದು ಬಂದು ಬೇಸಿಕಲಿ ನನ್ನ ತಂಗಿಗೆ ನಾನು ಗಿಫ್ಟ್ ಮಾಡಿದಂಥ ಪರ್ಫ್ಯೂಮೇ, ಬಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಅವಳಿಗೆ ಗಿಫ್ಟ್ ಮಾಡಿ ತುಂಬಾ ಒಳ್ಳೇದು ಮಾಡಿದೆ ಅಂತ ಅನಿಸ್ತು. ಬಿಕಾಸ್ ಅವಳು ಯೂಸ್ ಮಾಡ್ತಾ ಇದ್ದಾಳೆ, ನಾವು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಏನಪ್ಪ ಅಂದರೆ ತುಂಬಾ ಅಫೋರ್ಡೆಬಲ್ ರೇಂಜಲ್ಲಿ ಸಿಗುತ್ತೆ. ಆ್ಯಂಡ್ ಒಂಥರ ಲಕ್ಸುರಿ ಅಂತಲೇ ಹೇಳ್ಬೋದು ಈ ಪರ್ಫ್ಯೂಮ್ನ. ಸೊ ನೀವು ಕೂಡ ನಿಮ್ಮ ಲವ್ಡ್ ಒನ್ಸ್ ಅಥವಾ ನಿಮ್ಮ ಯಾರಿಗಾಗಲಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರಿಗೆ ಆಗಲಿ ಗಿಫ್ಟ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅವ್ರಿಗೆ. ಆ್ಯಂಡ್ ಅವರು ಕೂಡ ತುಂಬ ಖುಷಿ ಪಡ್ತಾರೆ ಈ ಥರ ಪರ್ಫ್ಯೂಮ್ಸ ಗಿಫ್ಟಾಗಿ ತೊಗೊಂಡು. ಸೊ ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಟ್ಯಾಗ್ ಮಾಡಿರ್ತೀನಿ. ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಪರ್ಫ್ಯೂಮ್ಸ್ ಐ ಹ್ಯಾವ್ ಎವರ್ ಯೂಸ್ಡ್ ಅಂತಲೇ ಹೇಳ್ಬೋದು. ಸೊ ಅಪೀಲ್ದು ಕ್ಯಾರಮೆಲ್ ಕೋಕೋವಾ ದಿ ಬೆಸ್ಟ್. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿದೆ ಈ ಕೋಕೋವಾ ಕಾಮ್. ಡೆಫಿನೆಟ್ಲಿ ಟ್ರೈ ಮಾಡಿ ಆಯಿತಾ. ಆ್ಯಂಡ್ ಬನ್ನಿ, ಇವಾಗ ರೆಡಿಯಾಗಾಯಿತು, ಪರ್ಫ್ಯೂಮ್ ಕೂಡ ಹಚ್ಕೊಂಡಿದ್ದಾಯಿತು. ಸೊ ಇವಾಗ ಹೋಗೋಣ. ಏನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಸಿಗ್ತೀನಿ. ನಾನು ಹಾಗೂ ಪುನೀತ್ ಇಬ್ಬರೇ ಹೋಗ್ತಾ ಇದ್ವಿ ಸೈಟ್ ಹತ್ರ. ಮಕ್ಕಳನ್ನೆಲ್ಲ ಮನೆಯಲ್ಲೇ ಬಿಟ್ಟು ಸ್ವಲ್ಪ ಸಂಜೆ ಟೈಮ್ ಹೋಗ್ತಾ ಇದ್ದಿದ್ದರಿಂದ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಬೆಂಗಳೂರು ಟ್ರಾಫಿಕ್ ಅಂತೂ ನಿಮಗೆ ಗೊತ್ತೇ ಇರುತ್ತಲ್ಲ. ಹಾಗೂ ನಮ್ಮ ಮನೆ ಹತ್ರ ಹೋಗ್ತಾ ಆಲ್ರೆಡಿ ನೋಡ್ಬೋದು ಗೋಲ್ಡನ್ ಅವರ್ ಆಗಿತ್ತು. ಸೊ ನನಗೆ ಏನು ಗೊತ್ತಾ, ಸ್ಪೆಷಲಿ ಈ ಒಂದು ಗೋಲ್ಡನ್ ಪೀರಿಯಡಲ್ಲಿ ಅಲ್ಲ, ಗೋಲ್ಡನ್ ಅವರ್ ಅಂತ ಏನು ಕರಿತೀವಲ್ಲ, ಆ ಟೈಮಲ್ಲಿ ನಮ್ಮ ಸೈಟ್ ಹತ್ರ ಸ್ಪೆಷಲಿ ನಮ್ಮ ಮನೆಗೆ ಹೋಗೋಕ್ಕೆ ತುಂಬಾ ಜಾಸ್ತಿ ಇಷ್ಟ. ಬಿಕಾಸ್ ಆ ಸೂರ್ಯನ ಅಂದರೆ ಮುಳುಗ್ತಾ ಇರೋ ಸೂರ್ಯನ ಕಿರಣ ಒಂದು ಎಷ್ಟು ಚೆನ್ನಾಗಿ ಬೀಳುತ್ತೆ ಗೊತ್ತಾ ನಮ್ಮ ಮನೇಲಿ. ಹಾಗೂ ಹೊರಗಡೆ ಇದು ಪಾರ್ಕಿಂಗ್ ಹತ್ರ ಎಲ್ಲ ನೀಟಾಗಿ ಈ ರೀತಿಯಾಗಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಮತ್ತು ಆ ಸ್ಲೋಪ್ ಏನಿರುತ್ತಲ್ಲ ಕಾರ್ ಹತ್ತೋದಕ್ಕೆ, ಅದೆಲ್ಲನೂ ಕೂಡ ನೀಟಾಗಿ ಮಾಡಿದ್ದಾರೆ. ಮತ್ತು ಕಾರ್ ಟೆಸ್ಟಿಂಗ್ ಕೂಡ ಆಗಿದೆ. ಸೊ ಇದು ಕರೆಂಟ್ ಅಪ್ಡೇಟ್ ನಮ್ಮ ಸೈಟ್ದು. ಏನು ನಡೀತಾ ಇದೆ ಸುಪ್ರಿಯಾ ನಿಮ್ಮ ಸೈಟ್ ಹತ್ರ ಅಂತ ಕೇಳ್ತಾ ಇದ್ರಿ. ಇದೇ ನಡೀತಾ ಇರೋದು ನೋಡಿ ನಮ್ಮ ಸೈಟ್ ಹತ್ರ. ಹಾಗೂ ನಂದು ಮದುವೆ ಬಗ್ಗೆ ಕೂಡ ತುಂಬ ಜನ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ. ಸೊ ಎಲ್ಲ ಅಪ್ಡೇಟ್ಸು ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಬರುತ್ತೆ. ಒಂದು ವಾರ ಸೈಟ್ ಹತ್ರ ಬಂದಿಲ್ಲ, ಎಷ್ಟು ಚೇಂಜಸ್ ಆಗಿಬಿಟ್ಟಿದೆ. ಒಂದು 10 ದಿವಸ ಆಯಿತು ಅಂದ್ಕೊಳ್ಳಿ ಬಂದು. ಎಷ್ಟು ಚೇಂಜಸ್ ಆಗಿಬಿಟ್ಟಿದೆ. ಲಚ್ಚು ಮನೆ ಲಾಕ್ ಆಗಿಬಿಟ್ಟಿದೆ ಗೈಸ್, ಲಚ್ಚು ಮನೆ. ಬನ್ನಿ ನಮ್ಮ ಮನೆಗೆ ಹೋಗೋಣ. ಜಾಲಿ ನೋಡಿದ್ವಿ, ಜಾಲಿ. ಬನ್ನಿ ನಮ್ಮ ಮನೆಗೆ ಹೋಗೋಣ. ಸಂಜೆ ಆಗಿಬಿಟ್ಟಿದೆ ಅಲ್ವಾ, ಸುಸ್ತಾಗ್ತೈತೆ ಫುಲ್ಲು. ನಮ್ಮ ಬಿಲ್ಡಿಂಗ್ ಬಾ ಅನಿಸ್ತೈತೆ. ಫುಲ್ಲು ಪಟ್ಟಿ ಗಿಟ್ಟಿ ಆಗಿಬಿಟ್ಟಿದೆ ಇಲ್ಲೆಲ್ಲ ನೋಡಿ. ಹೊರಗಡೆ ಎಲ್ಲ ಫುಲ್ ಪಟ್ಟಿ ಆಗಿದೆ. ಹಾಂ, ಮೈ ಕಡಪಲ್ಲಿ ನಮ್ಮ ಮನೆಗೆ ಸ್ವಾಗತ, ಸುಸ್ವಾಗತ. ಏಂತಕ್ಕೆ ಇವತ್ತು ನಾವು ಅಷ್ಟು ಅರ್ಜೆಂಟಾಗಿ ಬಂದಿದ್ದು ಅಂದರೆ ನಮ್ಮ ದೇವ್ರ ಮನೆ
ಒಂದು ರೂಪ ಕಂಡಿದೆ. ಸೊ ದೇವ್ರ ಮನೆ ಮೇಲೆ ಗೋಪುರ ಆಗಿದೆ, ಅದಕ್ಕೆ ಬಂದಿದ್ದು. ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ಫಿನಿಶಿಂಗ್ ಆದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. 5 ಸ್ಟೆಪ್ಸು, 1 2 3 4 5. ಹೇಗಿದೆ ಇಲ್ಲಿಂದ ನೋಡಿ, ಹೇಗೆ ಕಾಣಿಸ್ತಿದೆ. ಜಸ್ಟ್ ಅದರದ್ದೆಲ್ಲ ಮಾಡಿ ಪ್ಲೈವುಡ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಸೊ ಈ ವಿಡಿಯೋಸ್ ಯಾರಿಗೆ ಹೆಲ್ಪ್ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ಗೈಸ್, ಬಟ್ ನಿಜ ಹೇಳ್ತೀನಿ, ನಮಗಂತೂ ಫ್ಯೂಚರಲ್ಲಿ ಒಂದು ತುಂಬಾ ಒಳ್ಳೆ ಮೆಮರಿಯಾಗಿ ಸೇವ್ ಆಗುತ್ತೆ. ನಮ್ಮ ಮನೆ ಹೀಗಿತ್ತ ಅಂತ ಪ್ರತಿಯೊಂದು ಅಂತಾನು ನೋಡ್ಬೋದು ನಾವು. ಇವರ ರಿಯಾಕ್ಷನ್ ನೋಡೋಣ. ಹೇಗಿದೆ ನಿಮ್ಮ ದೇವರ ಮನೆ? ಹೇಗೆ ಕಾಣಿಸ್ತಾ ಇದೆ? ಹೇಗೆ ರೂಪಗೊಂಡಿದೆ ನಿಮ್ಮ ದೇವರ ಮನೆ? ಅಲ್ಲ ಬೊಂಗುಲಿ, ಅಲ್ಲ ಬಂಗಡಿ ಇಡು, ಅಲ್ಲ ಬಂಗಡಿ ಇಡು. ಆಯ್ತು ಇವಾಗ ನಾನು ಏನು ತಂದಿಲ್ಲ, ಸುಮ್ಮನೆ ರಾಣಿ. ರಾಣಿ ನೋ 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 ನೋ, ಸುಮ್ಮನೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿದೆ. ಅದ್ರ ಮೇಲೇನ್ ಬರುತ್ತೆ? ಚಪ್ಪಲ್ ಹಾಕೊಂಡು ಹೋಗ್ಬೇಡ್ರಿ, ಚಪ್ಪಲಿ ಬಿಟ್ಟವು. ಗೈಸ್ ನೋಡಿ, ಗೈಸ್ ನೋಡಿ, ದೇವರ ಮನೆ ನೋಡಿ. ನನ್ಗೆ ಹೀಗೆ ಬೇಕಿತ್ತಿದ್ದು. ಚೆನ್ನಾಗಿ ಅನಿಸ್ತದೆ. ಇದು ಯಾಕೆ ಬಿಟ್ರು ಪುಣ್ಯ ಅವತ್ತು? ಮರ್ತು ಬಿಟ್ರ ಅದನ್ನ? ಒಳ್ಳೆ ಫೀಲ್ ಕೊಡ್ತಾ ಇದೆ. ಆಕ್ಚುಲಿ ತುಂಬಾ ಜನ ಹೇಳಿದ್ರು ಚೆನ್ನಾಗಿ ಕಾಣಿಸುತ್ತೆ, ಅಂದ್ರೆ ನೋಡೋಕೆಲ್ಲ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ, ಬಟ್ ಮೇಂಟೈನ್ ಹೇಗ್ ಮಾಡ್ತೀರಾ ಅಂತ ಕೇಳಿದ್ರು. ಹೇಗ್ ಮೇಂಟೈನ್ ಮಾಡೋದು? ಏನ್ ಮಾಡಕ್ಕಾಗಲ್ಲ, ಆಗತ್ತೆ. ಇದು ನ್ಯಾಚುರಲ್ ಸ್ಟೋನು ಮತ್ತೆ ಈ ತರ ಟೈಲ್ಸ್ ತರ ಈಸಿಯಾಗಿ ಒರ್ಸಕ್ ಆಗಲ್ಲ, ಬಟ್ ಆಗತ್ತೆ. ಏನಕ್ಕೆ ಅಂದ್ರೆ ಅದ್ರ ಜೊತೆ ಇರ್ಬೇಕಷ್ಟೇ. ಯಾಕೆಂದ್ರೆ ಈಗ ಎಷ್ಟು ಎಲ್ಲಾ ಟೆಂಪಲ್ಗಳಲ್ಲೂ ಸ್ಟೋನ್ ಟೆಂಪಲ್ಗಳೇ, ಅವ್ರಿಗೆ ಯಾವಾಗಲೂ ಇದನ್ನ ಕ್ಲೀನ್ ಮಾಡಲ್ಲ. ಚೆನ್ನಾಗಿರುತ್ತೆ, ಎಷ್ಟು ಕ್ಲೀನ್ ಆಗುತ್ತೆ ಅಷ್ಟು ಹ್ಯಾಂಗ್ ಮಾಡ್ಕೊಬೇಕು. ಬಟ್ ನ್ಯಾಚುರಲ್ ಆಗಿ ಹಂಗೆ ಇರುತ್ತೆ. ದೇವ್ರು ಯಾವ ತರ ಟೆಂಪಲ್ ಹೆಂಗಿರುತ್ತೆ ಆ ತರ ಇರುತ್ತೆ ಅನ್ಕೊಬೇಕು ಅಷ್ಟೇ. ದೇವಸ್ಥಾನ ಯಾವ ರೀತಿಯಾಗಿ ಬಿಲ್ಡ್ ಮಾಡ್ದಾಗಿರುತ್ತೋ ಅದೇ ತರ ಇರುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಈ ಇದ್ದಿದೆಯಲ್ಲ ಸ್ಟೋನ್ಸ್ ಇದೆಯಲ್ಲ, ಅದ್ರ ಮೇಲೆ ಒಂದು ಕೋಟ್ ಸೀಲರ್ ಬರುತ್ತೆ ತಾನೆ ಪುನಿ? ಅದೇ ಸೀಲರ್ ಹೊಡಿಬಹುದು, ಬಟ್ ಸೀಲರ್ ಹೊಡೆದ್ರೆ ಇದು ವೈಟ್ ಒಂದ್ ಸ್ವಲ್ಪ ಡಾರ್ಕ್ ಆಗಿಬಿಡುತ್ತೆ. ಅಂದ್ರೆ ಇವಾಗ ಇದು ಎಲ್ಲೋ ಇರೋದು ಇನ್ನೂ ಡಾರ್ಕ್ ಆಗುತ್ತಲ್ಲ, ಬಟ್ ಇನ್ನೂ ಡಾರ್ಕ್ ಆಗುತ್ತೆ. ಹೆಂಗಾಗತ್ತೆ ಗೊತ್ತಾಗ ಈ ಕಲರ್ ಆಗಿಬಿಡುತ್ತೆ, ಈ ಕಲರ್ ಬಂದ್ಬಿಡುತ್ತೆ. ನಂಗಾಗ ಚೆನ್ನಾಗಿ ಕಾಣಲ್ಲ ಅಂತ, ನಂಗೆ ಇದೇ ಚೆನ್ನಾಗಿ ಕಾಣಿಸ್ತದೆ. ಒಂದ್ ಯಾವ್ದಾದ್ರು ಒಂದು ಸ್ಟೋನ್ ಎಕ್ಸ್ಟ್ರಾ ಇದೆಯಲ್ಲ, ಅದಕ್ಕೊಂದ್ಸತಿ ಸೀಲರ್ ಹೊಡೆದ್ಬಿಟ್ಟು ಚೆಕ್ ಮಾಡಿ ಫಸ್ಟ್. ಅದು ಹೊಡಿತೀನಿ ಸೀಲರ್ನ, ತುಂಬಾ ಚೆನ್ನಾಗಿ ಬಂದಿದೆ. ಹೌದಾ? ಹೌದು, ಆಲ್ರೆಡಿ ಈ ತರದ್ದೆಲ್ಲ ಮಾಡೇ ಕೊಟ್ಟಿರೋದಲ್ವಾ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಅವ್ರು ಲಾಕ್ ಹಾಕಿದೆ, ನೋಡ್ತೀನಿ. ಹಾ ಚೆನ್ನಾಗಿದೆ ನೋಡಿ ಗೈಸ್. ಲಚ್ಚು ಮನೆದು ಇಲ್ಲಿಂದ ನೋಡಿ. ನಾವು ಅದೇ ತರ ಕೂರಿಸ್ಬೇಕಿತ್ತ, ಆ ತರ ಅವ್ರ ತರ ಎಲ್ಲ. ಇದು ನಮ್ಗೆ ಈ ತರ ಇಷ್ಟ, ಎಲ್ಲಾರು ಒಂದೊಂದ್ ತರ ಚೆನ್ನಾಗಿರುತ್ತೆ. ಈಗ ಏನು ಗೊತ್ತಾ, ಚೆನ್ನಾಗಿರೋದನ್ನೇ ಅನ್ನೋದಕ್ಕೆ ಒಂದೇ ಡೆಫಿನೇಷನ್ ಅಲ್ಲ. ಇದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ, ಹಂಗೆ ಅವ್ರ ತರ ಆ ತರದಲ್ಲಿ ಚೆನ್ನಾಗಿರುತ್ತೆ, ನಮ್ಮ ತರ ಇದೇ ತರ. ನಂಗೆ ಇದು ಇಷ್ಟ ಆಯ್ತು, ನಮ್ದು ಚೆನ್ನಾಗಿದೆ. ಇದು ಒಂದು ಈವೇನು, ಒಂದು ಅನ್ನೀವೇನು ಆ ತರ ಎಲ್ಲ ಇದೆ ಅಲ್ವಾ? ಒಂದ್ ಸ್ವಲ್ಪ ಇದು ಹೊರಗಡೆ ಬಂದಿರಂಗೆ, ಇದು ಒಳಗಡೆ ಹೋಗಿರೋಂಗೆ. ಏನಪ್ಪಾ ಅಂದ್ರೆ ಇದು ತೊಳಿಬೇಕು ಒಂದ್ ಸ್ವಲ್ಪ, ಅವಾಗ ಸೊ ಇದು ಸದ್ಯ ರಾಣಿ ತಿನ್ಬೇಡ. ಸದ್ಯಕ್ಕೆ ಇದೇ ನಮ್ಮ ಮನೆ ಅಪ್ಡೇಟ್ ಗೈಸ್. ಇಷ್ಟೇ ಆಗಿರೋದು. ಅಂದ್ರೆ ನಮ್ಮ ಮನೇಲಿ ತುಂಬಾ ಜಾಸ್ತಿ ಕೆಲಸ ನಡೀತಾ ಇಲ್ಲ, ಬಟ್ ಲಚ್ಚು ಮನೇಲಿ ಕೆಲವು ಕೆಲಸ ಅಂದ್ರೆ ನಡೀತಾ ಇದೆ. ಸೊ ಅದು ಅವ್ರ ಮನೆದು ಲಚ್ಚು ಅಪ್ಡೇಟ್ ಕೊಡ್ತಾಳೆ ಹೇಗಿದೆ ಏನು ಅಂತ. ಆ್ಯಂಡ್ ಒಂದು ಬ್ಯೂಟಿಫುಲ್ ಆಗಿರೋ ವ್ಯೂ ತೋರಿಸ್ಲಾ? ಹೆಂಗಿದೆ? ಪಿಂಕಿಶ್ ಗೋಲ್ಡನ್ ಅವರಲ್ಲಿ ಬರಬೇಕು ಅಂದ್ಕೊಂಡೆ, ಬಟ್ ಇವಾಗ ಪಿಂಕ್ ಅವರಲ್ಲಿ ಬಂದಿದ್ದೀನಿ. ಸ್ಕೈ ಫುಲ್ ಪಿಂಕ್ ಆಗಿದೆ. ಚೆನ್ನಾಗಿ ಕಾಣಿಸ್ತಿದೆಯಲ್ಲ?
ಆಕ್ಚುಲಿ ಗೋಲ್ಡನ್ ಅವರ್ ಬಂದು ಇಲ್ಲಿಂದ ಬರುತ್ತೆ ಸನ್ನು, ಸೆಟ್ ಆಗ್ತಾ ಆಗ್ತಾ ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಸೊ ಚೆನ್ನಾಗಿದೆ, ಗೋಪುರ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಆದಾಗ ಇನ್ನಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವ್ರು ನೋಡಿ, ಇವ್ರು ಬರೀ ಕ್ಲೀನಿಂಗ್ ಪ್ರಾಸೆಸ್ ಮಾಡ್ತಾ ಇದ್ದಾರೆ. ಸೊ ಎನಿವೇಸ್ ಚೆನ್ನಾಗಿ ಬಂದಿದೆ ಗೋಪುರ ಎಲ್ಲ. ಫಿನಿಶಿಂಗ್ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಪುನಃ ಅದು ಶಿವಂದೆಲ್ಲ ಎಲ್ಲಿ ಬರುತ್ತೆ? ಆ ಶಿವಂದು ಇದನ್ನು ಕೊಟ್ಟಿದ್ದೀವಲ್ಲ ಅದೆಲ್ಲಿ ಬರುತ್ತೆ? ಏರಿ ಶಿವ ಶಿವ ಮದ್ದಿದ್ ತಾನೇ, ಮಧ್ಯದಲ್ಲಿ ಇವಾಗ ಶಿವ ಇಲ್ಲಿ ಮಧ್ಯ ಬರುತ್ತೆ, ಈ ಕಡೆ ನಂದಿ ಬರುತ್ತೆ ಅನ್ಸುತ್ತೆ. ಈ ಇದ್ರ ಮೇಲೆ, ಈ ವೈಟ್ ಇದ್ರ ಮೇಲೆ ಬರುತ್ತೆ. ಅಂಡ್ ತುಂಬಾ ಜನ ನಿಮ್ಮ ಕಂಪ್ಲೀಟ್ ಮನೆನ ನೋಡ್ಬೇಕು ಅಂತ ಕಾಯ್ತಾ ಇದೀವಿ. ಇವಾಗ ಸುಪ್ರಿಯಾ ಯಾವ ತರ ಬರುತ್ತೆ ಅಂತ ನೋಡ್ಬೇಕು ಅಂತ ಕಾಯ್ತಾ ಇದೀವಿ ಅಂತ ಹೇಳಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ಅದನ್ನ ಓದಿ ತುಂಬಾ ಖುಷಿ ಆಯ್ತು. ನಾನು ಕೂಡ ಕಾಯ್ತಾ ಇದ್ದೀನಿ ಕಂಪ್ಲೀಟ್ ಈ ಮನೆ ಫುಲ್ ಒಂದು ಚೂರು ಏನೋ ಬ್ಯಾಲೆನ್ಸ್ ಇಲ್ಲದಂತೆ ಕಂಪ್ಲೀಟ್ ಆದಾಗ ಯಾವ ತರ ಕಾಣಿಸುತ್ತೆ ಅಂತ. ಬಟ್ ಪ್ರಾಬಬ್ಲಿ ಅದಕ್ಕೆ ವೇಟ್ ಮಾಡಬೇಕಾಗುತ್ತೆ ಅನ್ಸುತ್ತೆ. ನೋಡೋಣ ಯಾವಾಗ ಆಗುತ್ತೆ ಏನು ಎತ್ತ ಅಂತ. ಹೋಪ್ಫುಲಿ ಆದಷ್ಟು ಬೇಗ ಆಗುತ್ತೆ ಅಂತ ಅನ್ಕೊಂತೀನಿ ಅಷ್ಟೇ. ಸೊ ಗೈಸ್, ನಾವು ನಮ್ಮ ತಂಗಿಗೆ ಮುಯಿಗೆ ಅಂತ ಹೇಳ್ಬಿಟ್ಟು ಬಳೆ ಮಾಡಿಸಿದೀವಿ. ಸೊ ಇಲ್ಲಿದೆ ನೋಡಿ ಬಳೆ. ಆಕ್ಚುಲಿ ನಾನು 2 ಬಳೆ, ನನ್ನ ಲಚ್ಚು 2 ಬಳೆ. ಲಚ್ಚು ತೋರಿಸ್ತಾಳೆ. ನಂದು ಫಸ್ಟ್ ನಾನು ಪುನೀತಿಗೆ ಇನ್ನೂ ತೋರಿಸಿರಲಿಲ್ಲ, ಹೇಳಿರಲಿಲ್ಲ. ಸೊ ಪುನೀತ್ ತೋರಿಸೋಣ ನೋಡಿ. ಅಲ್ಲ ನಿಜವಾಗ್ಲೂ ಲಿಟ್ರಲಿ ನನ್ಗೆ ಇನ್ನೂ ಶಾಕ್ ಆಗ್ತಿದೆ. 30 ಗ್ರಾಮ್ ಮಾಡ್ಸಿದಾರೆ ಅಂದ್ರೆ ನಿಜವಾಗ್ಲೂ ನನ್ಗೆ ಗೊತ್ತೇ ಇಲ್ಲ ಸೀರಿಯಸ್ಲಿ ಇದು. ಬಟ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಏನು ಕೊಡ್ಬೇಕಲ್ಲ ಇವಾಗ. ನಾನು ಲಚ್ಚುಗೂ 30 ಗ್ರಾಮ್ ಕೊಟ್ಟಿದ್ದೆ ಮುಯಿ. ಸೊ ನಾನು ಇವಳಿಗೂ 30 ಗ್ರಾಮ್ ಕೊಟ್ಬಿಟ್ರೆ, ಅದೇನ್ ತಂಗಿ ಮುಯಿ ಏನಿದೆಯೋ ಅದನ್ನ ಕೊಟ್ಬಿಟ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಮಾಡಿಸಿ. ಬಟ್ ಅದ್ ಹೆಂಗೆ ಮನೆಗೆ ದುಡ್ಡು ಕೊಡ್ತಿರ್ಲಿಲ್ಲ ನೀನು, ಹೆಂಗೆ ಇದಕ್ಕೆ ಸೇವ್ ಮಾಡಿದೆ? ಅದೇ ಹೇಳ್ತಿರೋ ತಿಂಗಳ ಗೋಲ್ಡ್ ಶೀಟಿ ಕಟ್ತಾ ಇದೆ 30,000. ತಿಂಗಳ 30,000 ಮನೆ ಲೋನೇ ಕಟ್ಟ. ಎಲ್ಲ ಕೊಲಾಬ್ರೇಷನ್ ಎಲ್ಲ ಸೇರಿಸಿ ಕಟ್ತಾ ಇದೆ ಕಣ್ರಿ. ಆ ದುಡ್ಡು ಈ ದುಡ್ಡು ಕಿತ್ತಿ. ಚೆನ್ನಾಗಿದ್ಯಾ? ಇನ್ನ ಚಿಕ್ಕ ನಾದ್ನಿಗೋಸ್ಕರ ಅಕ್ಕ ಮಾಡ್ಸಿದ ಬಳೆ ತುಂಬಾ ಇಷ್ಟ. ಚಿಕ್ಕ ನಾದ್ನಿಗೋಸ್ಕರ ಮಾಡಿಸಿರೋ ಬಳೆ. ಗ್ರಾಮ್ ಗಿಫ್ಟ್ ಬಂತು. ಎಸ್, ನಾನು 30 ಗ್ರಾಮ್, ಲಚ್ಚು 30 ಗ್ರಾಮ್ ಗಿಫ್ಟ್. ಬೇಜಾರ ನಿಂಗೆ? ಜನ ಮನೆ ಕಟ್ಟ ಟೈಮಲ್ಲಿ ನೀನು ಇದು ಮಾಡ್ತಾ ಇದೀಯಲ್ಲ, ಯಪ್ಪ. ಏನ್ ಮಾಡ್ತಾ ಇದೀನಿ ಮನೆ ಕಟ್ಟೋ ಟೈಮಲ್ಲಿ? ನೀ ಮನೆ ಕಟ್ಟೋ ದುಡ್ಡು ತಗೊಂಡ್ಬಿಟ್ಟು ಏನಾದ್ರು ಒಳಗೆ ಮುಯಿ ಕೊಡ್ಸಿದೀನ ಪಪ್ಪ? ಓಕೆ ಬಿಡು, ಏನು ಮಾಡ್ಕೊಟ್ಟಿದ್ಯಾ? ಯಾಕೆ ನಿಂಗೆ ಬೇಜಾರಾಗ್ತೈತಾ? ಬೇಜಾರೇನಿಲ್ಲ, ಬಟ್ ಅದೇ ಮನೆ ಕಟ್ಟೋ ಟೈಮಲ್ಲಿ ಮನೆಗೆ ಕೊಡೋದಂತೆ ಸೇವಿಂಗ್ ಮಾಡಿದಿಲ್ಲ, ಅದ್ ನಂಗೆ ಇನ್ನು ಆಶ್ಚರ್ಯ ಆಗ್ತೈತೆ. ಕೊಡ್ಬೇಕಲ್ವೇನ್ರಿ ಪಾಪ ಮುಯಿ? ಇವಾಗ ಲಚ್ಚು ಕೊಟ್ಟಿಲ್ವಾ 30 ಗ್ರಾಮ್? ನಾನು ಅರುಣ ಗೊತ್ತಾ? ಅರುಣಪ್ಪಂಗೆ ಗೊತ್ತಿಲ್ಲ, ಅರುಣ ಗೊತ್ತಿಲ್ಲ ಅಂತ. ಇವಾಗ ಬಂದ್ಮೇಲೆ ಹೇಳೋಣ. ಅರುಣಪ್ಪ ಕುಬ್ಬಿಸ್ಬಿಡ್ತಾರೆ. ಇದು ಇವಾಗ ತಂದಿದ್ ನಾವು, ಅದಕ್ಕೆ ಲೇಟ್ ಆಗಿತ್ತು ಸ್ವಲ್ಪ. ಆಯ್ತು ಮಾಡಿ, ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಕ್ಯಾಮ್ರಾದಲ್ಲಿ ಆದ್ರೂ ಬಂದು ಹೇಳಿದ್ರೆ ಅದು ಗೊತ್ತಾಗುತ್ತೆ ಪಾಪ ಜನಗಳಿಗೆ. ನೀವು ಬ್ಯಾಕ್ ಆಫ್ ಕ್ಯಾಮ್ರಾ ಹೇಳಿದ್ರೆ ಅದು ಹೆಂಗ್ ಗೊತ್ತಾಗುತ್ತೆ? ನಿಮ್ಮ ಅಭಿಪ್ರಾಯನ ತುಂಬಾ ಚೆನ್ನಾಗಿದೆ. ಬಟ್ ನನಗಂತೂ ತುಂಬಾ ದೊಡ್ಡ ಶಾಕ್. ಯಾಕಂದ್ರೆ ಇವತ್ತಿನ ಗೋಲ್ಡ್ ಪ್ರೈಸ್ ಅಲ್ಲಿ 30 ಗ್ರಾಮ್ ಅನ್ನೋದು ತುಂಬಾನೇ ಸಿಕ್ಕಾಬಿಟ್ಟೆ ದೊಡ್ಡ ಅಮೌಂಟ್. ಬಟ್ ಆಕ್ಚುಲಿ ಈ ನಾವು ಮನೆ ಕಟ್ಟೋ ಟೈಮಲ್ಲೂ ಜಾನ್ವಿ ಸೇವ್ ಮಾಡಿ ಈ ತರ ಕೊಡ್ತಿದ್ದಾಳೆ ಅಂತ ನನಗೆ ಆಶ್ಚರ್ಯ. ಬಟ್ ಚೆನ್ನಾಗಿದೆ. ಬಟ್ ಒಳ್ಳೆ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾಳೆ. ಬಟ್ ಇವತ್ತು ಈ ಪ್ರೈಸ್ಗೆ 30 ಗ್ರಾಮ್ ಹಾಕ್ತೀನಿ ಅಂದ್ರೆ ಇನ್ನೂ ಕಷ್ಟ ಆಗಿರೋದೇನೋ. ಬಟ್ ಅವಾಗಿನ ಮಾಡ್ಕೊಂಡು ಬಂದಿದ್ದಾಳೆ. ಓಕೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಇವಾಗ ಅರುಣ್ ಬರ್ತಾರಲ್ಲ, ಸೊ ಅರುಣ್ಗೂ ತೋರ್ಸೋಣ. ಅರುಣ್ 100% ಇದು ಫಸ್ಟ್ ಇದು ರೋಡ್ ಗೋಲ್ಡ್. ಗೋಲ್ಡ್ ಕಾಣಿಸ್ತಾ ಇತ್ತು ಇದು. ಇಲ್ಲ ಹಂಗಂತಾರೆ. ಯಾಕೆಂದ್ರೆ ಶಾಕು ಇದ್ನ ಅವ್ರಿಗೆ ಹೊರಗಡೆ ಬರಕ್ ಆಗಲ್ಲ ನೋಡಿ, ನಿಜ ಹೌದಾ ಅಂತ.
ನೀನ್ ಮಾಡಕ್ಕಾಗ್ತಾಗ ಎಷ್ಟಾಗಿತ್ತು ಗೋಲ್ಡು? ನೀವ್ ಮಾಡಕ್ ಆಗ್ತಾಗ ಅಂತ ಅಲ್ಲ ತಾನೇ, ಅದು ತಿಂಗಳ ಹಂಗ್ ತಗೋತಾ ಇದ್ರು ಅವರು. ಹಂಗಲ್ಲ, ನೀನ್ ಮಾಡಕ್ಕಾಗ್ತಾಗ ಈಗ ಎಷ್ಟು ತಿಂಗಳು ಅಂತ ಹೇಳಿದೆ ನೀನು? ಎಷ್ಟ್ ತಿಂಗಳು ಅಂತ ಹೇಳಿದೆ ಅಂದ್ರೆ ಎಷ್ಟು ತಿಂಗಳು ಅಂತ ತಗೊಂಡಿದ್ದೆ? ಅವಾಗ್ಲೇ ತಗೊಂಡಿದ್ದವ್ರಿ. ಇವ್ರದ್ದು ಇನ್ನೇನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇವ್ರದ್ದು ಎಷ್ಟು ವರ್ಷ ಕಟ್ತೆ ಹೇಳು? ಆಯ್ತು 1.5 ವರ್ಷ. 1.5 ವರ್ಷ. ನೀನ್ ಕಟ್ಟಾಗ ಗೋಲ್ಡ್ ರೇಟ್ ಎಷ್ಟಿತ್ತಾಗ? ಯಾರಿಗೆ ಗೊತ್ತು, ನಮ್ಗೆ ಗೊತ್ತು. ನಿಂಗೆ 30 ಗ್ರಾಮ್ ಬೇಕು ಅಂತ ಕಟ್ತಾ ಇಲ್ಲ ಹೆಂಗೆ ಅಂತ ಕಟ್ಕೊಂಡ್ ಬಂದ್ರಿ? 30 ಗ್ರಾಮ್ಗೆ ಅಂತ ಹೇಳ್ಬಿಟ್ಟು ಕಟ್ಕೊಂಡಿದ್ದು. ಆಗ ಎಷ್ಟು ಗ್ರಾಮ್ಗೆ ಎಷ್ಟಿತ್ತಾಗ? ಅಟ್ಲೀಸ್ಟ್ ಈಗ ನಿಮ್ಗೆ ನೀವು ತಗೊಂಡಿದ್ದಕ್ಕೆ ಡಬಲ್ ಆಗಿಲ್ವ ಪ್ರೈಸ್? 1.5 ವರ್ಷದಿಂದ ಎಷ್ಟಿತ್ತು? 6,000 ರೂಪಾಯಿ 6,000 ರೂಪಾಯಿ. ಇವಾಗ ನೀನು ಡಬಲೇ ಆಗೈತೆ ಮತ್ತೆ ಪ್ರೈಸು. 6.5. ಅಲ್ಲ, ಅವ್ನು ಕೊಟ್ಟಿದ್ದೆ ಯಾವ ರೇಟ್ ಕೊಟ್ಟು? ಆ ತಿಂಗಳು ರೇಟು ತಿಂಗಳಿಗೆ 30,000 ಕಟ್ಟಿದ್ವಲ್ವಾ? 30,000 ತಿಂಗಳು ಅಂದ್ರೆ 18 ತಿಂಗಳು. ನೀವು ಫಸ್ಟ್ ಊಟ ಮಾಡಿಸೋ ಆಮೇಲೆ ಕ್ಯಾಲ್ಕುಲೇಟ್ ಮಾಡುವಂತ. 18 × 30,000 5,40,000 ಕಟ್ಟಿದ್ದೀರಾ ಜನ್ವಿ. 5 ಲಕ್ಷ ಬರೀ 30 ಗ್ರಾಮ್ ತಂದಿದ್ದೀರಾ. ಮತ್ತೆ 5,40,000 ಕಟ್ಟಿದ್ರೆ ಮೇಕಿಂಗ್ ಚಾರ್ಜಸ್ GST ಎಲ್ಲ ಸೇರಿಸು ನೋಡು ಹೆಂಗ್ ಎಷ್ಟು ಬರುತ್ತೆ ಅಂತ. ನೀನ್ 1 ವರ್ಷದಿಂದ ಕಟ್ಟಿರೋದಾಗ ಪ್ರೈಸ್ ಜಾಸ್ತಿ ಕಮ್ಮಿ ಇತ್ತಾಗ. ಆ ಪ್ರೈಸ್ GST ಆಗ್ಬಿಡ್ತಾರೆ ರೀ. ಕರೆಕ್ಟ್ ಟೋಟಲ್ 30 ಗ್ರಾಮ್ಸ್ GST ಆಗ್ತಾರೆ. ಹೋಗ್ಲಿ 1 ವರ್ಷ ಆ ಪ್ರೈಸ್ ತಗೊಂಡ್ರೆ ನೀವು 7,000 ರೂಪಾಯಿ ಅನ್ಕೋ ಗೋಲ್ಡ್ ರೇಟ್. ನಿಮ್ಗೆ ಇವಾಗ ರೇಟ್ ಹಾಕೊಂಡ್ರು 4 ಲಕ್ಷ ಆಗಲ್ವಲ್ಲ ಜನ್ವಿ. ಇವತ್ತು 3,500 ರೂಪಾಯಿ ಇಂಟು 30 ಗ್ರಾಮ್ ಅಂತಂದ್ರೆ ಹೆಚ್ಚು ಕಡಿಮೆ ಆಗಿದ್ದೀರಿ. ಬಟ್ ಕರೆಕ್ಟ್ ಆಗಿ 4 ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ಈಗ ಇವತ್ತಿಗೆ. ಆಯ್ತು, ಅದಕ್ಕೆ ಮೇಕಿಂಗ್ ಚಾರ್ಜಸ್ ಪ್ಲಸ್ GST. ಇವತ್ತು ನಾನು 13,000 ರೂಪಾಯಿ ರೇಟ್ ಕೇಳ್ತಾ ಇರೋದು. ನೀನು 1.5 ವರ್ಷದಿಂದ 7,000 ರೂಪಾಯಿ ರೇಟು. ಆಕ್ಚುಲಿ ಇವತ್ತು 60 ನೀನ್ ಕೊಟ್ಟಿರೋ ದುಡ್ಡು 60 ಗ್ರಾಮ್ ಬರಬೇಕಿತ್ತು ದುಡ್ಡು. ಅವ್ರು ನಾನು ಕಟ್ಟಿರೋದಕ್ಕೆ ಕರೆಕ್ಟಾಗಿ ಕೊಟ್ಟವ್ರೆ. ನನಗೆ ತಲೆ ಕೆಡಿಸ್ಬೇಡ. ಮೆಂಟ್ಲು 60 ಗ್ರಾಮ್ ಬರ್ಬೇಕಿತ್ತು ನೀನ್ ಕಟ್ಟಿರೋ ಗೋಲ್ಡ್ಗೆ. ಹಂಗಾದ್ರೆ 1.5 ವರ್ಷ ಆಗಿದ್ವೇನೋ ಕಟ್ಟಿ. ನಂಗೆ ಕರೆಕ್ಟ್ ಆಗಿ ಇದು ನೆನಪಿಲ್ಲ ರೀ. ನೀವಿಬ್ರು ದಟ್ರುಗಳ ನೀವು ಕಟ್ತಾ ಇರೋ ರೇಟ್ಗೆ 60 ಗ್ರಾಮ್ ಬರ್ಬೇಕಿತ್ತು ದುಡ್ಡು. ಗೋಲ್ಡ್ 60 ಗ್ರಾಮ್ ಬರ್ಬೇಕಿತ್ತು. 30 ಗ್ರಾಮ್ ಏನೋ ಇವ್ರು ನನಗೆ ಇವತ್ತಿಲ್ಲ ಮೆಂಟ್ಲ ಜನ ನೀವು. ಕರೆಕ್ಟಾಗಿ ತಂದಿದೀವಿ ಪುನೀತ. ನೀನ್ ಸುಮ್ಮನೆ ಇಲ್ಲಿ ನಾನು ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಕರೆಕ್ಟಾಗಿ ತಂದಿದೀವಿ. ನಾವೇನ್ ಜಾಸ್ತಿ ದುಡ್ಡು ಕೊಟ್ಬರಕ್ ನಮ್ಗೆ ಹುಚ್ಚ ಇಲ್ಲಾಂದ್ರೆ ಹೋಗ್ಲಿ ಕ್ಯಾಮ್ರಾ ಮುಂದೆ ಅಲ್ಲಿ ಕೂಗಾಡ್ತದೆ. ಏನು ಕಾಣಿಸ್ತಾ ಇಲ್ಲ ನೀನು. ನಂಗೆ ಗೊತ್ತಿಲ್ಲಪ್ಪ. ನಿಂಗೆ ಗೊತ್ತಿಲ್ಲ ಅಂತ ಹೋಗಪ್ಪ. 100% ಇವೆಲ್ಲ ಹೇಳ್ತಾ ಇರೋದು ಸುಳ್ಳು ಅಂತ ನಂಗೆ ಗೊತ್ತಾಗೋಯ್ತು. ಸುಳ್ಳು. ಯಾಕೆಂದ್ರೆ 100% ಅವ್ರು 1 ವರ್ಷದಿಂದ ಕಟ್ತಿತ್ತು ಅಂದ್ರೆ ಇವತ್ತು 60 ಗ್ರಾಮ್ ಬರ್ಬೇಕಿತ್ತು ದುಡ್ಡು. ಆಯ್ತು, ಇವಾಗಲೂ ಹೆಚ್ಚು ಬಂದು ತಾನೆ ಹೆಚ್ಚಿಗೆ ಕೇಳೋಣ. 60 ಗ್ರಾಮ್ ಗೋಲ್ಡ್ ತಗೊಂಡ್ರೆ ಅದು 1 ವರ್ಷದಿಂದ ಕಟ್ತೀನಿ ಅಂತ ಲೆಚ್ಚು ಬಾಯ್ ನೋಡಿ ಜೀಜು ಹೆಂಗ್ ಆಡ್ತಾ ಇದ್ದ. ಡೂಪ್ಲಿಕೇಟ್ ಅಂತೆ ನೋಡಿ. ತೋರ್ಸಿ ಅರುಣ್ಗೆ. ಏನೇ ಈ ಬಳೆ ತೋರ್ಸು. ಏನ್ ನಾಟಕ ಆಡ್ಬೇಡ ಇವಾಗ ನೀನು. ಹೋಗ್ಬಿಟ್ಟು ತೋರ್ಸು. ಅಲ್ಲ ನಂದು ಕೊಟ್ಟಿದ್ದು ಮುಗಿ ತೋರ್ಸು. ನೀನ್ ತೋರ್ಸು. ಬಳೆ ಒರಿಜಿನಲ್ 1 ವರ್ಷದಿಂದ 30,000 ಕಟ್ಟೋರು ತಿಂಗಳಿಗೆ. ಇವರು ಈಗ ತಂದವ್ರೆ 30 ಗ್ರಾಮ್ ತಂದವ್ರೆ ಅಂತ ಹೇಳ್ತಾರೆ. 1 ವರ್ಷದಿಂದ 7,000 ರೂಪಾಯಿ ಗೋಲ್ಡ್. ಆಕ್ಚುಲಿ ಇವತ್ತು 60 ಗ್ರಾಮ್ ಬರ್ಬೇಕಿತ್ತು. 30 ಗ್ರಾಮ್ ತಗೊಂಡವ್ರು ಇಬ್ರು. ನಂಗೆ ಅದೇ ಗೊತ್ತಾಗ್ತಿಲ್ಲ. ನಾನು ಮತ್ತೆ ಲಚ್ಚು ಅವಳು ಸಪ್ರೇಟು ನಂಗೆ ಸಪ್ರೇಟು. ಅವಳು ಮೂವಿ ಕೊಡ್ಬೇಕಿತ್ತ. ಇವಾಗ ಹೆಂಗ್ ಮೂವಿ ಈಗ ಆಗಲ್ಲ ಅವಳಿಗೆ. ಈ ತರ ಮನೆ ತಗೋ ಟೈಮಲ್ಲಿ ಮೂವಿ ಕೊಡೋಕೆ ಆಗಲ್ಲ ಅಂತ ನಾವು ಕಟ್ತಾ ಇದ್ವಿ. ಮೂವಿ ಕೊಡೋಕೆ ಲಚ್ಚು 30 ಗ್ರಾಮ್ ಕೊಟ್ಟಿದ್ದೀನಿ. ನನ್ಗೆ ಅದೇ ಜನ್ವಿ 1 ವರ್ಷದಿಂದ 7,000 ರೂಪಾಯಿ ಗೋಲ್ಡ್ ರೇಟು. ಇವತ್ತು 14,000 ರೂಪಾಯಿ ಗೋಲ್ಡ್ ರೇಟ್. ಇವತ್ತು ಹೆಂಗೆ 30,000 ಬಂದೈತೆ? 30 ಗ್ರಾಮ್ ಬಂದೈತೆ ನಿಮಗೆ ರೇಟ್. ಕರೆಕ್ಟ್ ಆಗಿದೆ ಸುಮ್ಮನೆ. ಪ್ರಾಬ್ಲಮ್ ಅದು 14 ತಿಂಗಳು ಅಷ್ಟು ಆ ಥರ ಕಟ್ಟಿರೋದು.
ಸುಮಾರಾಗಲೇ ಒಯ್ದೆ ನಿಮಗೆ ಈ ಮನೆ ಕಟ್ಟಿ ಇನ್ವೆಸ್ಟ್ಮೆಂಟ್ ಅಲ್ವಾ ಇನ್ವೆಸ್ಟ್ಮೆಂಟ್ ತಾನೇ ಮಾಡಿದೀವಿ ಖರ್ಚು ಮಾಡಿದೀವಿ ಮನೆ ಕಟ್ಟಿಗೆ ರೂಪಾಯಿ ಇದು 300 ರೂಪಾಯಿ ಇದು 300 ರೂಪಾಯಿ 600 ರೂಪಾಯಿ ಗೋಡಿಗೆ ಉಮಾ ಗೋಡಿಗೆ ವ್ಯತ್ಯಾಸ ಗೊತ್ತಾಗಲ್ವಾ ಅಲ್ಲ ನೀವು ಗಡ್ರ ಅಥವಾ ಶತಗಡ್ರ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಅದು ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡಿದ ತಕ್ಷಣ ಡೂಪ್ಲಿಕೇಟ್ ಅಂತಂದ್ರೆ ಆಯ್ತಾ ಅದನ್ನ ನೀವು ಹೆಂಗ್ ಮಾತಾಡ್ತಾ ಇದ್ರೆ ಅಂದ್ರೆ ಒರಿಜಿನಲ್ ಅಂತ ಇನ್ನೇನ್ ಹೇಳಕ್ಕಾಗತ್ತೆ ನನಗೆ ಯಾವಾಗ ಜಾಗ 30,000 ಕಟ್ಟಿದ್ದೀನಿ ತಿಂಗಳಿಗೆ 18 ತಿಂಗಳಲ್ಲಿ ನಾನು ಗೊತ್ತಾಗೋಯ್ತು ಅಲ್ಲ ರೀ ನೀವು ಗೋಲ್ಡ್ ಬಗ್ಗೆ ಅಷ್ಟು ಮಾತಾಡ್ತೀರಾ ಇದು ಯಾವ ಗೋಲ್ಡ್ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಆದ್ರೆ ಎಕ್ಸ್ಪ್ರೆಷನ್ ಎಲ್ಲ ತಾವು ಸೇಮ್ ಸೆಂಟೆನ್ಸ್ ಜನ ದುಡ್ಡು ಕೇಳಿದ್ರೆ ಉದ್ದು ಮಾತಾಡ್ತೀಯಲ್ಲ ಇದೇ ಅಡ್ಜಸ್ಟ್ ಮಾಡಿ ಕೆಲಸ ಮಾಡ್ತಾರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇದು ಡೂಪ್ಲಿಕೇಟ್ ಅಂತ ಗೊತ್ತಾಗಿದೆ ನೀವು ಅದೇ ಯೋಚನೆ ಮಾಡ್ತಿರ್ಲಿಲ್ಲ ಎಲ್ಲ ಇವರು ಓಲ್ಡ್ ನೀನ್ ಹೇಳಿದ್ ನಂಬಿದ್ದು ಕ್ವಶನ್ ಇಷ್ಟೇ ನೀನ್ ಹೇಳಿದ್ ನಂಬಿದ್ದು ಸರಿ ಇದನ್ನ ನಂಬಿಟ್ಟ ನೀನು ನೋಡು ಪರ್ಸನಲ್ ಎಲ್ಲ ಫಸ್ಟ್ ಟೈಮ್ ಯಾರೋ ಕೈಯಲ್ಲಿ ಹಿಡ್ಕೊಂಡ್ರೆ ನಿಜ ಒರಿಜಿನಲ್ ಅಂತ ಅನ್ಸುತ್ತೆ ಬಿಕಾಸ್ ವೆಯ್ಟ್ ಇದೆ ಯೂಶಲಿ ಡೂಪ್ಲಿಕೇಟ್ ವೆಯ್ಟ್ ಇರಲ್ಲ ವೆಯ್ಟ್ ಇದೆ ಇದು ಇದು ಕಲರೇ ಬಂದು ಇಲ್ಲ ಇಲ್ಲ ಕಲರು ಇದೆ ಸೇಮ್ ಇದೆ ಅದು ಒರಿಜಿನಲ್ ತರ ಅನ್ಸುತ್ತೆ ಆಮೇಲೆ ಅಲ್ಲಿ ಲಕ್ಷ್ಮಿ ಮತ್ತೆ ಚಿಕ್ಕ ಚಿಕ್ಕದಾಗಿ ತುಂಬಾ ಅಂದ್ರೆ ಆರ್ಟಿಫಿಷಿಯಲ್ ತರ ಫೀಲ್ ಆಗುತ್ತೆ ಜೀಜುಗಂತೂ ಬಿಡು ಜೀಜು ಫುಲ್ ಕಡೆ ಫುಲ್ ಸಿಗಾಕೊಂಡಿದ್ದು ಈ ಪ್ರಾಂಕ್ಗೆ ನಾನು ಜಾಸ್ತಿ ಅದು ಮುಟ್ಟು ಫೀಲು ಮಾಡಿಲ್ಲ ಹಿಂಗೆ ಇಟ್ಬಿಟ್ಟು ಹಿಂಗೆ ಇಟ್ಟೆ ಬಟ್ ಯಾವಾಗ ಜಾನಿ 30,000 ತಿಂಗಳು ಕಟ್ತೀನಿ ಅಂತಂದು ಅವಾಗ ಲೆಕ್ಕ ಹಾಕ್ಬಿಟ್ಟು ನಾನು ಹೇಳಿದೆ 100% ಇದು ರೋಡ್ ಗೋಲ್ಡೆ ನೀವು 30,000 ರೂಪಾಯಿ ಕೊಟ್ಟರೆ ಇಷ್ಟು ಬರೋದು ಬಟ್ ಅಂದ್ರೂ ಜೀಜು ಬಿಲೀವ್ ಮಾಡ್ತು ಕಣೆ ಜೀಜು ಬಿಲೀವ್ ಮಾಡ್ತು ಆಯ್ತು ಹೇಳಿದ್ರು ನೀನ್ ಬಿಲೀವ್ ಮಾಡ್ದೆ ಅಂತ ಒಪ್ಕೋ ನನ್ನ ಮೈಂಡ್ ಅದೇ ಓಡಿತ್ತು ಆದ್ರೆ ನನ್ಗೇನಂತಂದ್ರೆ ನೀನೋ ಮಾಡಿದೆ ಕಟ್ಟಿ ಅಂತ ಗೊತ್ತಿಲ್ಲ ನಿನ್ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ನನಗೆ ಇದು ನಿಜ ಆಗಿದ್ರೆ ಎಷ್ಟು ಚೆನ್ನಾಗಿರೋದು ಇಲ್ಲ ಫ್ರೆಂಡ್ಸ್ ಬಟ್ ನಿಜವೂ ಇವಾಗ ಗೋಲ್ಡ್ ಪ್ರೈಸ್ ಏನಾದ್ರೂ ತುಂಬಾ ಅಲ್ಲ ಬಟ್ ಅಟ್ ಲೀಸ್ಟ್ ನಿನ್ ಮದ್ವೆ ಟೈಮಲ್ಲಿ ಈ ತರ ಆ ತರ ಇದ್ದಿದ್ರು ಕಡಿಮೆ ಇದ್ರಲ್ವಾ ಅಂದ್ರೆ ಬಡ ಇಲ್ಲ ಅಂತಂದ್ರು 5,000 ಜಾಸ್ತಿ ಅಂತ ಇದ್ರು ಹೌದು ಯಾರಾದ್ರೂ ಅವಾಗ ಒಂದೆರಡು ನಾವು ಏನಾದ್ರೂ ಒಂದ್ ಲೆವೆಲ್ ಮಾಡ್ತಿದ್ವಿ ಏನಪ್ಪ ನನಗೆ ರಿಯಲ್ ಆಗಿ ಆಗ್ಬಿಟ್ಟು ಇಷ್ಟು ತಂದಿದ್ದೀರಂದ್ರೆ ನಂಗೆ ಇನ್ನೂ ತಲೆ ಕೆಟ್ಟು ಬೈದು ಹಾಕ್ಬಿಡ್ಬೇಕಂದ್ರೆ 7,000 ರೂಪಾಯಿ ಅವ್ರು ಇನ್ವೆಸ್ಟ್ ಮಾಡಿದಾಗ ಈಗ ಈಗಿರೋ ಪ್ರೈಸ್ಗೂ ಜಾಸ್ತಿ ಆಯ್ತಲ್ಲ ಇವ್ರು ಹಾಕಿರೋ ದುಡ್ಡು ಕೊಟ್ಟಿರೋದು ನನ್ಗೆ ಅದಕ್ಕೆ ತಲೆಗೆಟ್ಟೋಗಿತ್ತು ಈಗ ಇಲ್ಲ ಏನಾದ್ರು ಯಾಮಾರ್ಸ್ಕೊಂಡ್ ಬಂದವ್ರೆ ಅಂತ ಟೆನ್ಷನ್ ಆಗಿರೋದು ಯಾಮಾರ್ಸ್ಬಿಟ್ಟವ್ರು ಅವರು ಅಂತ ಚೆನ್ನಾಗಿದೆ ಅಲ್ಲ ಡಿಸೈನ್ ಆದ್ರೆ ಅಲ್ಲಿ ನೋಡಿ ಜೀಜುಗೆ ನಾನು ಈ ಪ್ಲಾಸ್ಟಿಕ್ ಅಲ್ಲೇ ಕಣೆ ಹಿಂಗ್ ತಗೊಳ್ರಿ ನಂದುಗೆ ಮಾಡಿಸಿದ್ದು ಅಂತ ಅಟ್ಲೀಸ್ಟ್ ಪ್ಲಾಸ್ಟಿಕ್ ಒಳಗಡೆ ಗೊತ್ತಾಗಿಲ್ಲ ಅಂತ ಅದನ್ನು ಅನ್ಕೊಂಡೆ ನಾನು ಪ್ಲಾಸ್ಟಿಕ್ ಕೊಟ್ಬಿಟ್ಟು ತಗೊಳ್ರಿ ಇದು ನಂದುಗೆ ಮಾಡಿಸಿದ್ದು ಅಂದ ತಕ್ಷಣ ಜೀಜು ಆಕ್ಚುಲಿ ಬಿಲೀವ್ ಮಾಡ್ತು ನೀನ್ ಬಿಲೀವ್ ಮಾಡ್ತೆ ನೀನ್ ಸುಳ್ಳು ಹೇಳ್ಬೇಡ ಬಟ್ ನಂದು ನಿನ್ ಬಾಯಲ್ಲಿ ಹೇಳು ಬಾರಿ ಇಲ್ಲಿ ನಾನು ನಂಬ್ಕೊಂಡೆ ಬಟ್ ನಾನು ಜಾಸ್ತಿ ಯಾಕೆಂದ್ರೆ ಗೋಲ್ಡ್ ನಾನು ಹಾಕೋದೇ ಇಲ್ವಲ್ಲ ನಂಗೆ ಗೊತ್ತಾಗಲ್ಲ ಅಷ್ಟು ಬಟ್ ನಮ್ಗೆ ಶಾಕಿಂದ ದಿನಕ್ಕೆ ದುಡ್ಡಿಲ್ಲ ₹1 ಅಂತ 4 ಲಕ್ಷ ರೂಪಾಯಿ ಅಕ್ಕಗೆ ಕ್ಯಾಲ್ಕುಲೇಷನ್ ಕೇಳಿದ್ರೆ ಬಟ್ ಆಮೇಲೆ ಇಲ್ಲಿ ಕೂತ್ಕೊಂಡು ಹೇಳ್ತೀನಿ ಜಾಸ್ತಿ ಬರುತ್ತಲ್ಲ ಗೋಲ್ಡ್ 60 ಗ್ರಾಮ್ ಬರ್ಬೇಕಿತ್ತಲ್ಲ ಅವಾಗ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಅವಾಗ ಗೊತ್ತಾಗೋದಿರಲ್ಲ ಏನೋ ಏನ್ ಗೊತ್ತಾ ಆಕ್ಚುಲಿ ಪುನೀತ್ ನನಗೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ನಾ ಬೈಲಿ ಒಂದ್ ನಿಮಿಷ ಜಾನ್ವಿ ಬೈಲಿ ನಾನು ತಗೋಬೇಕಿತ್ತು ಕಣೆ ಬಟ್ ಈ ಜೀಜು ಅಷ್ಟೊಂದು ಫೋನ್ ಮಾಡ್ಬಿಡ್ತಲ್ಲ ಆಮೇಲೆ ಇಂಟ್ರೆಸ್ಟೇ ಬಿಟ್ಬಿಟ್ರು ಬಂದ್ಬಿಟ್ವಿ ಆಮೇಲೆ ಜಾನ್ವಿ ಅದಕ್ಕೆ ಕೂತೆ ಜನಿಗೆ ಬೈದ ಹೆಂಗ್ ಲೆಕ್ಕ ಹೇಳ್ಬಾರ್ದು 30,000 ರೂಪಾಯಿ ಹೆಂಗ್ ತಗೋ ಜನ್ವಿ ಬೈಲಿ ಅಂತ ಏನ್ ಫುಲ್ ಸೀರಿಯಸ್ ಆಗಿ ಕರೀತಾ ಇದ್ದೆ ಯಾಕಂದ್ರೆ ನನಗೆ ಈ ಲೆಕ್ಕ ಚೆನ್ನಾಗಿದೆ ಡಿಸೈನು ಅದರೊಳಗೆ ಸೈಡ್ಸ್ ಬಳೆ ಹಾಕಕ್ಕೆ ಸೈಡ್ಸ್ಗೆ ನಾನು ಚಿನ್ನದೇ ಹಾಕೊಂಡಿದ್ದೆ ಇವಳು ಎಂತ ಡೂಪ್ಲಿಕೇಟ್ ಹಾಕೋದು ನೀನಲ್ಲಿ ಚಿನ್ನದ ಹಾಕೊಂಡಿದ್ದೆ ಚಿನ್ನದ ಹಾಕೊಂಡಿದ್ದೆ ಮಧ್ಯಕ್ಕೆ ಮಾತ್ರ ಚಿನ್ನದ ಹಾ ಕರೆಕ್ಟ್ ಮಧ್ಯಕ್ಕೆ ಮಾತ್ರ ಚಿನ್ನದ ಹಾಕೊಂಡಿದ್ದು ಸೈಡ್ಸಿಗೆ ಡೂಪ್ಲಿಕೇಟ್ ಹಾಕೊಂಡಿತ್ತು ಇವಳು ಮಧ್ಯಕ್ಕೆ ಚಿನ್ನದ ಹಾಕೋತಾಳೆ ಸೈಡ್ಸ್ಗೆ ಈ ಥರ ಹಾಕೋತಾಳೆ ನಾನು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಸೈಡ್ಸ್ಗೆ ಮುಂದೆಗಡೆ 2 ಒರಿಜಿನಲ್ ಹಾಕ್ಕೊಂಡಿದ್ದೆ ನಾನು ತುಂಬ ಹಾಕ್ಕೊಂಡಿದ್ದೆ 4 ಬಳೆ ಒರಿಜಿನಲ್ ಹಾಕ್ಕೊಂಡಿದ್ದು ಅದಂಗೆ ಮಮ್ಮಿದ ಇದು ವೆಂಕಟೇಶ್ ಮಾಮ ಮತ್ತು ಆಂಟಿ ಮಾಡ್ಕೊಟ್ಟಿದ್ದು ಅದೆರಡು ಮಮ್ಮಿದೆರಡು ಮಮ್ಮಿ ನನಗೆ ಮಾಡಿಸ್ಕೊಟ್ಟಿದ್ದೆ 2 ಮಮ್ಮಿದೆರಡು
ಅವತ್ತಿನ ದಿವಸನೇ ಇನ್ನೊಂದು ಪ್ರ್ಯಾಂಕು ಕೂಡ ಮಾಡಿದ್ವಿ. ಲಕ್ಷಿತ್ಗೆ ಹಾಗೆ ಪುನೀತ್ ಊಟ ತಿನ್ನಿಸ್ತಾ ಇದ್ರು. ಮತ್ತು ನನಗೆ ಆ್ಯಕ್ಚುಲಿ ಚಿಕ್ಕಪೇಟೆಗೆ ಹೋಗಿದ್ವಿ. ಅಲ್ಲಿಂದ ಬಂದಾಗ್ಲಿಂದನೂ ತುಂಬಾ ಜಾಸ್ತಿ ತಲೆನೋವು ಇತ್ತು. ಸೊ ತಲೆನೋವು ಆಗ್ತಿದೆ ಯಾಕೋ ಒಂಥರ ಆಗ್ತಿದೆ, ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಓಡಾಡ್ತಾ ಇದ್ದೆ. ಆವಾಗ ನಂದು ಹೇಳಿದ್ಲು, ಅಕ್ಕ ಸುಮ್ಮನೆ ತಲೆ ಸುತ್ತ ಬಿದ್ದೋಗ್ಬಿಡೆ, ಆ ಥರ ಒಂದು ಪ್ರ್ಯಾಂಕ್ ಮಾಡಿ ಅಂತ ಅಂದ್ಲು. ಸರಿ ಆಯಿತು, ಟ್ರೈ ಮಾಡೋಣ ಇರು ಅಂತ ಹೇಳಿಬಿಟ್ಟು ಈ ಪ್ರ್ಯಾಂಕ್ನು ಇವತ್ತೇ ಟ್ರೈ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ. ಹಬ್ಬವನ್ನು 4 ತಿಂತಾನೆ ಅಷ್ಟೇ, ಆಮೇಲೆ ತಿನ್ನಲ್ಲ ಯಾವುದೇ ಇಲ್ಲ, ನಾನೇ ತಿನ್ಸುವೆ. ತಿನ್ಸು ಹೋಗಿ ಬಿಡ, ನಾನೇ ತಿನ್ಸ್ತೀನಿ, ಹೋಗ್ಬೇಕು. ಓಯ್ ಹಳೆ ಸೀರೆ ತೆಗ್ದಿಟ್ಟಿದ್ದೀನಿ ಬೆಳೆ ಮೇಲೆ ವಾಶ್ ಮಾಡೋಣ ಅಂತ. ಓಕೆ, ಮೊನ್ನೆ ಹಳೆ ಸೀರೆ ಎಲ್ಲಾನು ನೀವು ಮಾಡಿದ್ರೆ ಓಕೆ ಅಂದ್ರೆ ನಾನೆಲ್ಲ ಮಾಡ್ಕೋತೀನಿ, ನನಗೇನು ಬೇಕಾಗಿಲ್ಲ. ಅಪ್ಕಮಿಂಗ್ ಮೂಮೆಂಟ್ನ ಸ್ವಲ್ಪ ಗಮನವಿಟ್ಟು ನೋಡಿ ಯಾರೆಲ್ಲ ಶಾಕ್ ಆಗ್ಬಿಟ್ರು ಅಂತ. ಯಾಕೆ ಇಲ್ಲ ಜಾಂಬು ಇಟ್ಟು ನೋಡ ತುಂಬಾ ಡಬ್ಬ ಅಂದ್ರೆ ಡಬ್ಬ ತರ ಆಕ್ಟಿಂಗ್ ಮಾಡ್ತೀರ. ಅಂದಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆಕ್ಟಿಂಗು. ಗಂಡ ನೀವು ಯಾವಾಗ ಹತ್ರ ಬಂದಾಗ ಸ್ಮೈಲ್ ಕೊಟ್ಟರೆ ಕಾಮನ್ ಇಟ್ಟಾಗ ನಾನು ನಿಜಾನೇ ಅನ್ಕೊಂಡೆ, ಅದಂದ್ರೆ ಪ್ರಾಂಕಿಂಗ್ ಮಾಡ್ತಾರ ಅಂತ ಅನ್ಕೊಂಡು ಮೈಂಡಿಗೆ ಬಂತು. ಬಟ್ ನಾನು ನಿಜಾನೇ ಅನ್ಕೊಂಡೆ. ನಾನ್ ನಿಜ ಅನ್ಕೊಂಡೆ ಬಂದೆ. ಯಾವಾಗ ಸ್ಮೈಲ್ ಕೊಡ್ತಾ ಇದ್ಲು ಇನ್ನೂ ಕಂಟಿನ್ಯೂ ಮಾಡ್ಬೋದಿತ್ತು. ನಿನ್ನ ಹತ್ರ ಮೆಂಟ್ಲು ಇದು ಆಕ್ಚುಲಿ ನಂದು ಆನ್ ಸ್ಪಾಟ್ ಈ ತರ ಮಾಡಿ ಪ್ರ್ಯಾಂಕ್ ಮಾಡಕ್ಕೆ ಇನ್ನೊಂದು ಪ್ರ್ಯಾಂಕ್ ಮಾಡಿ ಪ್ರ್ಯಾಂಕ್ ಜೊತೆಗೆ ಇನ್ನೊಂದು ಪ್ರ್ಯಾಂಕ್ ಮಾಡು ಅಂತ ಮಾಡಿಸಿದ್ದು. ಬಟ್ ನಂಗೆ ನಿಜ ಹೇಳ್ತೀನಿ, ಈ ತರ ಆಕ್ಟಿಂಗ್ ಎಲ್ಲ ಪ್ರ್ಯಾಂಕ್ ಆಕ್ಟಿಂಗ್ ಎಲ್ಲ ನನ್ನ ಕೈಲಾಗಲ್ಲ. ಅದೇನಿದ್ರು ಇವ್ರು ಸರಿ, ಇವ್ರು ಈ ಒಂದು ಮೂತಿ